ಹಾಯ್, ಇವತ್ತಿನ ವಿಡಿಯೋದಲ್ಲಿ 80% ಲೆಸ್ ಆಯಿಲ್ನ ಯೂಸ್ ಮಾಡಿ ಹೇಗೆ ಅಡುಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್ ನೋಡಿ, ಏರ್ ಫ್ರೈಯರ್, ಪಿಜನ್ ಏರ್ ಫ್ರೈಯರ್ 4.2 ಲೀಟರ್ ಕೆಪಾಸಿಟಿದು. ಹೇಗೆ ಇದು ಆಪ್ರೇಟ್ ಆಗುತ್ತೆ, ಹೇಗೆ ಇದರ ಡೀಟೇಲ್ಸ್ ಎಲ್ಲ ಏನು, ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಥರ ಪವರ್ ಆನ್ ಮಾಡಿದ ತಕ್ಷಣ ನಾವು ಇಲ್ಲಿ ಮೆನು ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಯಾವುದು ಬ್ಲಿಂಕ್ ಆಗ್ತಾ ಇರುತ್ತಲ್ಲ ಅದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ನಮಗೇನು ಬೇಕು, ಯಾವ ಆಪ್ಷನ್ ಬೇಕು ಅಂತ ನಾವು ಇಲ್ಲಿ ಆ ಮೆನ್ಯೂ ಸೆಲೆಕ್ಟ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಟೈಮಿಂಗ್ಸು ಅಷ್ಟೇ, 10 ಮಿನಿಟ್ಸ್ ಬೇಕಾ 20 ಮಿನಿಟ್ಸ್ ಬೇಕಾ ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆ ಟೆಂಪ್ರೇಚರು 200 ಡಿಗ್ರಿ ಟೆಂಪ್ರೇಚರ್ ಬೇಕಾ, ಇಲ್ಲ 180 ಬೇಕಾ, 185 ಬೇಕಾ, ಇದನ್ನು ಪ್ಲಸ್ ಮೈನಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ನಾವು ಸಮೋಸ, ವೆಜಿಟೇಬಲ್ಸು, ಈ ಥರ ನೋಡಿ ಕೇಕ್ ಮಾಡೋ ಆಪ್ಷನ್ ಇದೆ. ಅದೇ ಥರ ನಗ್ಗೆಟ್ಸ್ ಇದೆ, ಸಮೋಸ ಎಲ್ಲ ಮಾಡ್ಕೋಬೋದು, ಪಿಜ್ಜಾ ಮಾಡ್ಬೋದು. ಹಾಗೆ ಈ ನಾನ್ ವೆಜಿಟೇರಿಯನ್ಸ್ಗೂ ಕೂಡ ಇದರಲ್ಲಿ ಆಪ್ಷನ್ಸ್ ಇದೆ. ಮೀಟ್ ಕೂಡ ನಾವು ಫ್ರೈ ಮಾಡ್ಬೋದು ವಿತ್ ಲೆಸ್ ಆಯಿಲ್ನ ನಾವು ಯೂಸ್ ಮಾಡಿ. ಹಾಗೆ ಇಲ್ಲಿ ನಾವು ಪವರ್ ಒನ್ಸ್ ನಾವು ಆನ್ ಮಾಡಿದ್ರೆ ಈ ಫ್ಯಾನ್ ಏನು ಬಟನ್ ತೋರಿಸ್ತಾ ಇದೆ ನೋಡಿ, ಅದು ರೆಡ್ ಕಲರ್ ಬಂದರೆ ಇದು ಆನ್ ಆಗಿದೆ ಅಂತ ಅರ್ಥ. ಹಾಗೆ ಒಂದು ಬಾಸ್ಕೆಟನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡ ನಾವು ವಾಶ್ ಮಾಡ್ಕೋಬೋದು. ಇಲ್ಲ ನಾವು ಪದೇ ಪದೇ ಇದನ್ನು ವಾಶ್ ಮಾಡೋದು ಎಲ್ಲ ಬೇಡ ಅಂದರೆ ಇದಕ್ಕೆ ಲೈನರ್ ಸಿಗುತ್ತೆ, ಬಾಸ್ಕೆಟ್ ಲೈನರು. ಆ ಬಟರ್ ಪೇಪರ್ ಹಾಕಿಬಿಟ್ಟು ಕೂಡ ನಾವು ಇದರಲ್ಲಿ ಕುಕ್ ಮಾಡ್ಬೋದು. ಏರ್ ಫ್ರೈಯರ್ ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದೆ, ಕಿಚನ್ಗೂ ಕೂಡ ಸೂಟ್ ಆಗ್ತಿದೆ ಕಲರ್ ಎಲ್ಲ. ಓಕೆ, ಈ ಹೊಸ ಏರ್ ಫ್ರೈಯರಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಮೊದಲು ಇಲ್ಲಿ ಒಂದು 250 ಗ್ರಾಮಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಡೈರೆಕ್ಟಾಗಿ ಈ ಥರ ಸ್ಲಿಟ್ ಮಾಡ್ತಿರೋನು ಹಾಕ್ಬೋದು. ಇನ್ ಕೇಸ್ ಅದರಲ್ಲಿ ಹುಳ ಎಲ್ಲ ಇದ್ದರೆ ನಮಗೆ ಗೊತ್ತಾಗಲ್ಲ ಒಳಗಡೆ ಅದು ಕ್ಲೀನಾಗಿದೆಯಾ ಇಲ್ವಾ ಅಂತ ಹೇಳಿ, ಚೆನ್ನಾಗಿದೆಯಾ ಕೆಟ್ಟೋಗಿದೆಯಾ ಅಂಥೇಳಿ. ಅದಕ್ಕಾಗಿ ಸ್ಲಿಟ್ ಮಾಡಿ ಈ ಥರ ನಾನು ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಾಂದರೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ನೀವು ಹಾಕೋಬೋದು. ಈ ಥರ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಉಪ್ಪು, ಖಾರ, ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಇವಾಗ ಹಂಚೆಲ್ಲ ಹಾಕಿದ್ರೆ ಇದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಇದರಲ್ಲಿ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಟ್ರೈ ಮಾಡಿ ನೋಡೋಣ. ಓಕೆ, ಈ ಬಾಸ್ಕೆಟ್ನ ಈ ಥರ ಓಪನ್ ಮಾಡಿಬಿಟ್ಟು ಇದು ಲೈನರ್, ಇದು ಬಟರ್ ಪೇಪರೇ. ಲೈನರ್ ಅಂದರೆ ಬೇರೆ ಇನ್ನೇನಲ್ಲ, ಇದು ಬಟರ್ ಪೇಪರೇ. ಎಲ್ಲ ಬೆಂಡೆಕಾಯಿ ನೀನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಷ್ಟನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಈ ಬೆಂಡೆಕಾಯಿನೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ಅರೇಂಜ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಇಲ್ಲಿ ನಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕೋಕೋನಟ್ ಆಯಿಲ್ ಹಾಕಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಎಣ್ಣೆಲೆಲ್ಲ ಅದನ್ನು ಒಂದು ಸತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ 1 ಸ್ಪೂನ್ ಎಣ್ಣೆ ಹಾಕೋದಕ್ಕೆ ನೋಡಿ ಫುಲ್ ಎಲ್ಲ ಕಡೆನೂ ಈ ಥರ ಇದು ನೀಟಾಗಿ ಸ್ಪ್ರೆಡ್ ಆಗಿದೆ. ಇದನ್ನು ಇವಾಗ ನಾವು ಏರ್ ಫ್ರೈಯರಲ್ಲಿ ಮಾಡಿ ನೋಡೋಣ. ಈ ಬಾಸ್ಕೆಟ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿರಬೇಕು, ಇಲ್ಲಾಂದರೆ ಇದು ಆನ್ ಆಗೋಲ್ಲ. ಸೊ ಈ ಥರ ಪವರ್ ಬಟನ್ ಆನ್ ಮಾಡಿ ಯಾವುದು ಮೆನು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ವೆಜಿಟೇಬಲ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಟೈಮಿಂಗ್ಸ್ ಇಲ್ಲಿ ನಾನು 10 ಮಿನಿಟ್ಸ್ಗೆ ಇಟ್ಕೊಂಡಿದ್ದೀನಿ. ಫಸ್ಟ್ 10 ಮಿನಿಟ್ಸ್ ಇಟ್ಕೊಂಡು ನೋಡೋಣ ಇದು ಹೇಗೆ ಫ್ರೈ ಆಗುತ್ತಾ, ಇಲ್ಲ ನಾವು ತಿರುಗಿಸಿ ಮತ್ತೇನಾದರೂ ಮಾಡಬೇಕಾ ಟ್ರೈ ಮಾಡಿ ನೋಡೋಣ. ಸೊ ಇವಾಗ ಆನ್ ಮಾಡಿದ್ದೀನಿ. 10 ಮಿನಿಟ್ಸ್ ಅದು ಫ್ಯಾನ್ ಕೂಡ ಈ ಥರ ರನ್ ಆಗ್ತಾಯಿದ್ರೆ ಇದು ಆನ್ ಆಗಿದೆ ಅಂತ ಅರ್ಥ. ಓಕೆ, 10 ಮಿನಿಟ್ಸ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಆಫ್ ಅಂತ ಬರುತ್ತೆ ಡಿಸ್ಪ್ಲೇನಲ್ಲಿ. ಸೊ ಇವಾಗ ಇಲ್ಲಿ ಸೈಡಲ್ಲಿ ಏನಾದ್ರು ಐಟಮ್ಸ್ ಇದ್ದರೆ ಅದನ್ನು ಕೂಡ ನಾವು ತೆಗೆದುಬಿಡಬೇಕು, ಯಾಕಂದರೆ ಅದು ಬಿಸಿ ಗಾಳಿ ಅದರಿಂದ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನೋಡಿ, ಜಸ್ಟ್ 10 ಮಿನಿಟ್ಸ್ಗೆ ಈ ಥರ ನೀಟಾಗಿ ಫ್ರೈ ಆಗಿದೆ. ಸೊ ಈ ಏರ್ ಫ್ರೈಯರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ಥರ ಈ ಒಂದು ಐಟಮ್ ಮಾಡ್ತು, ಇನ್ನೊಂದು ಐಟಮ್ ಕೂಡ ಟ್ರೈ ಮಾಡಿ ನೋಡೋಣ. ಈ ನಗ್ಗೆಟ್ಸ್ ಇದೆ ಇದು. ಸೊ ಇದು ಕಾರ್ನ್ ಚೀಸ್ ನಗ್ಗೆಟ್ಸು, ಇದನ್ನು ಕೂಡ ಟ್ರೈ ಮಾಡಿ ನೋಡೋಣ. ಇದಕ್ಕೆ ಕೂಡ ನಾನು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕಡಿಮೆ ಆಯಿಲ್ನ ಯೂಸ್ ಮಾಡಿ ಹೆಲ್ದಿಯಾಗಿರೋದನ್ನ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಬಾಸ್ಕೆಟಲ್ಲಿ ಹಾಕಿಬಿಟ್ಟು ಇವಾಗ ಕ್ಲೋಸ್ ಮಾಡೋಣ. ಇದನ್ನು ಈ ಕಾರ್ನರ್ಸ್ ಎಲ್ಲನೂ ಕೂಡ ನೀಟಾಗಿ ನಾವು ಕ್ಲೋಸ್ ಮಾಡಿ ಬಾಸ್ಕೆಟ್ನ ಹಾಕಬೇಕು, ಇಲ್ಲಾಂದರೆ ಅದು ಆನ್ ಆಗೋಲ್ಲ. ಒಂದು ಸತಿ ನಾವು ಕೇರ್ಫುಲ್ಲಾಗಿ ಇದನ್ನು ನೋಡ್ಕೋಬೇಕು. ಓಕೆ, ಇಲ್ಲಿ ನಗ್ಗೆಟ್ಸ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 15 ಮಿನಿಟ್ಸ್ ಟೈಮ್ ಇಟ್ಕೊಂಡಿದ್ದೀನಿ. 15 ಮಿನಿಟ್ಸು ಟೈಮ್ ಇಟ್ಕೊಂಡು ನೋಡೋಣ ಹೇಗಾಗುತ್ತೆ ಅಂತ. ಸೊ ಆ ನಗ್ಗೆಟ್ಸ್ಗೆ ನಾವು ಆಯಿಲ್ ಹಾಕ್ಕೊಬಂದು ಸ್ವಲ್ಪ ಬಟರ್ನ ಕೂಡ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಟ್ರೈ ಮಾಡಿ ನೋಡೋಣ. ಇವಾಗ 15 ಮಿನಿಟ್ಸ್ ಆದಮೇಲೆ ಅದು ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಓಕೆ, ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ.
ಕ್ರಿಸ್ಪಿಯಾಗೂ ಇದೆ. ಸೊ ಒಳಗಡೆ ಎಲ್ಲ ಇದು ಫ್ರೈ ಆಗಿದೆ ಎಲ್ಲ ಅಂತ ಒಂದು ಸತಿ ಚೆಕ್ ಮಾಡಿ ನೋಡ್ಕೊಳ್ಳೋಣ. ತುಂಬ ಬಿಸಿಯಾಗಿರುತ್ತೆ, ಸೈಡಲ್ಲೆಲ್ಲ ನಮಗೆ ಮುಟ್ಟೋಕ್ಕೆ ಆಗೋಲ್ಲ, ಅಷ್ಟು ಬಿಸಿಯಾಗಿರುತ್ತೆ. ಆಮೇಲೆ ಒಂದು ಬ್ಯಾಚ್ನ ನಾವು ಕುಕ್ ಮಾಡಿದ್ಮೇಲೆ ಇದು ಕೂಲ್ ಆಗಬೇಕು, ಅದು ಕಂಪ್ಲೀಟಾಗಿ. ಸೊ ಕೂಲ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಸೊ ನೋಡಿ ಕಡೆ ಕೂಡ ಕಂಪ್ಲೀಟಾಗಿದು ಕುಕ್ ಆಗಿದೆ. ಸೊ ಚೀಸ್ ಎಲ್ಲ ಆಚೆ ಬರ್ತಾಯಿದೆ, ಅಷ್ಟು ನೀಟಾಗಿದು ಕುಕ್ ಆಗಿದೆ. ನನಗಂತೂ ತುಂಬ ಇದು ಖುಷಿನೂ ಕೊಡ್ತಾಯಿದೆ. ಸೊ ಈಸಿಯಾಗಿ ಕೂಡ ಕುಕ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.